ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಾದ್ಯಂತ ಸಾರಿಗೆ ನೌಕರರ ಪ್ರತಿಭಟನೆ. ಇವತ್ತು ಸಾರಿಗೆಯ ಜಂಟಿ ಕ್ರಿಯಾ ಸಮಿತಿಯಿಂದ ಸಭೆಯನ್ನ ಇಟ್ಕೊಳ್ಳಲಾಗಿದೆ. ಸಭೆಯಲ್ಲಿ ಕೋರ್ಟ್ ಆದೇಶದ ಬಗ್ಗೆ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ. ಸಭೆಯಲ್ಲಿ ಕ್ರಿಯಾ ಸಮಿತಿ ಕಾನೂನು ಸಲಹೆಗಾರರು ಕೂಡ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಹೋರಾಟದ ಮುಂದಿನ ನಡೆ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆ ಇರುವ ಬಗ್ಗೆಯೂ ಕೂಡ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ. ಈಗಾಗಲೇ ಕೋರ್ಟ್ ಆದೇಶ ಕೊಟ್ಟಿತ್ತು, ಬಟ್ ಆದೇಶದ ಪ್ರತಿ ನಮ್ಮ ಕೈಗೆ ಸೇರೋದು ತಡವಾಯಿತು ಅಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಬಟ್ ಒಂದು ಆತಂಕ ಇದ್ದೇ ಇರುತ್ತಲ್ಲ, ಕೋರ್ಟ್ ಬೇಡ ಅಂತ ಅಂದ್ರೂ, ಸರ್ಕಾರ ಬೇಡ ಅಂತ ಅಂದ್ರೂ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲಸಕ್ಕೆ ಕುತ್ತು ಬರುವ ಸಾಧ್ಯತೆ ಇರುತ್ತೆ, ಕೆಲಸ ಹೋಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಅಥವಾ ವಾಟ್ ನೆಕ್ಸ್ಟ್? ಈಗ ನಾವು ಕಾನೂನಾತ್ಮಕವಾಗಿಯೇ ಉತ್ತರವನ್ನ ಕೊಡಬೇಕಾಗತ್ತೆ. ಸೊ ಆ ಕಾನೂನಾತ್ಮಕ ಉತ್ತರವನ್ನ ಹೇಗೆ ಕೊಡಬೇಕು, ಇದು ಕೂಡ ಬಹಳನೇ ಮುಖ್ಯ ಆಗತ್ತೆ. ಹಾಗಾಗಿ ಇವತ್ತೊಂದು ತುರ್ತು ಸಭೆಯನ್ನ, ಮಹತ್ವದ ಸಭೆಯನ್ನ ಇಟ್ಕೊಂಡಿದ್ದಾರೆ. ಕ್ರಿಯಾ ಸಮಿತಿಯ ಕಾನೂನು ಸಲಹೆಗಾರರು ಕೂಡ ಭಾಗಿಯಾಗುವಂತೆ. ಈ ಸಭೆಯಲ್ಲಿ ನಾವು ಮುಂದಿನ ಹೋರಾಟ ಹೆಂಗೆ ಮಾಡಬೇಕು, ನಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರಬೇಕು, ಕಾನೂನಾತ್ಮಕವಾಗಿ ಹೋರಾಟ ಆದರೆ ನಾವು ಅದನ್ನು ಹೇಗೆ ಎದುರಿಸಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬಹುದಾದ ಸಾಧ್ಯತೆ ಇದೆ. ಈ ಸ್ಟ್ರೈಕ್ ನೋಡಿ, ಇವತ್ತು ಮುಷ್ಕರ ಇದೆ, ಇದು ಎಷ್ಟು ದಿನದವರೆಗೆ ಅನ್ನೋದು ಗೊತ್ತಿಲ್ಲ. ಇವತ್ತೇನಾದರೂ ಮನವೊಲಿಸಿ ಅಥವಾ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗುತ್ತೆ ಅಂತ ಇವತ್ತೇ ಬಿಡ್ಬೋದು, ಇಲ್ಲ ನಾಳೆ ಮುಂದುವರಿಬೋದು, ನಾಡಿದ್ದು ಮುಂದುವರಿಬೋದು, 15 ದಿನಕ್ಕೆ ಹೋಗ್ಬೋದು, 1 ವಾರಕ್ಕೆ ಹೋಗ್ಬೋದು, ಅಥವಾ ಇವತ್ತೇ ಒಂದೇ ದಿನದಲ್ಲೇ ಎಲ್ಲರೂ ಕ್ಲಿಯರ್ ಆಗ್ಬೋದು, ಗೊತ್ತಿಲ್ಲ. ಅವರು ಮುಷ್ಕರ ಮಾಡ್ತೀವಿ, ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿರೋದು. ಸರ್ಕಾರ ಮಾತುಕತೆ ನಡೆಸಿದ್ರು ಆ ಸಂಧಾನ ವಿಫಲ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಕೋರ್ಟ್ ಇಲ್ಲಿ ಸೂಚನೆಯನ್ನು ಕೊಟ್ಟಿದೆಯಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ನೀವು ಹೋರಾಟ ಅಥವಾ ಮುಷ್ಕರ ಇದನ್ನು ಮಾಡಬೇಡಿ ಅಂತ. ಹಾಗಿದ್ರೂ ಮುಷ್ಕರ ಆಗ್ತಿರೋದು. ಕೆಲವು ಭಾಗದಲ್ಲಿ ಜನ ಕಣ್ಣೀರು ಹಾಕ್ತಾ ಇದ್ದಿದ್ದೆಲ್ಲ ನೋಡ್ತಾ ಇದ್ರಿ ನೀವು. ಭಾಳ ಅಂದರೆ ಭಾಳ ಸಮಸ್ಯೆ ಆಗಿದೆ ಕೆಲವು ಭಾಗದಲ್ಲಿ. ಹಾಗಾಗಿ ಜನರಿಗೆ ಸಮಸ್ಯೆ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲೂ ಕೂಡ ಇವ್ರಿಗೆ ಹಿನ್ನಡೆ ಆಗ್ಬೋದು. ಆ ಕಾರಣಕ್ಕಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಕಾನೂನು ಸಲಹೆಗಾರರು ಬೇಕಾಗತ್ತೆ. ಅವ್ರಿಗೇನು ಹೇಳ್ತಾರೆ, ಮುಂದಿನ ನಡೆ ಯಾವ ರೀತಿ ಆಗಿರಬೇಕು, ಹೋರಾಟವನ್ನು ಬಿಟ್ಬಿಡ್ಬೇಕೋ ಅಥವಾ ಮುಂದುವರಿಸಬೇಕೋ, ಇದೇನಾದ್ರು ಡ್ಯಾಮೇಜ್ ಆಗುತ್ತೋ, ಕಾನೂನಿಗೆ ಗೌರವ ಕೊಡಲೇಬೇಕು. ಯಾರೇ ಆಗಿದ್ರು ಕೂಡ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಅಂತ ಅಂದರೆ ಅದಕ್ಕೆ ಗೌರವ ಇರಬೇಕು. ಇವ್ರಿಗೆ ಹೇಳ್ತಾ ಇದ್ದಾರಲ್ಲ, ಆದೇಶದ ಪ್ರತಿ ನಮಗೆ ಕೈಗೆ ಸೇರಿದ್ದು ಲೇಟು ಅಂತ, ಅದು ನಿಜವಾದ ಉತ್ತರ ಆಗಿದ್ರೆ ಅದು ಕೂಡ ಕೋರ್ಟಲ್ಲಿ ಗೊತ್ತಾಗತ್ತೆ. ಇವ್ರಿಗೆ ಎಷ್ಟೊತ್ತಿಗೆ ಆದೇಶದ ಪ್ರತಿ ಸಿಕ್ತು, ಇವ್ರಿಗೆ ಬೈ ಹ್ಯಾಂಡ್ ಕೊಟ್ಟಿದ್ದಾರೋ ಅಥವಾ ಏನು ಎತ್ತ, ಎಲ್ಲವೂ ಕೂಡ ಗೊತ್ತಾಗಲಿದೆ. ಒಟ್ಟಿನಲ್ಲಿ ಇವತ್ತಂತೂ ಒಂದಷ್ಟು ಅಸ್ತವ್ಯಸ್ತ ಆಗಿರೋದು ಹೌದು ಸಂಚಾರ ವ್ಯವಸ್ಥೆಯಲ್ಲಿ. ಕೆಲವು ಕಡೆಯಲ್ಲಿ ಪಾಪ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ. ಕೆಲವರು ಪಾಪ ಯಾವುದೋ ಸಾವಾಗಿದೆ ನೋಡೋಕೆ ಹೋಗಬೇಕು ಅಂತಿದ್ರು. ಇನ್ನು ಕೆಲವರು ಆಪ್ರೇಷನ್ ಇದೆ, ನಾನು ಟ್ರೀಟ್ಮೆಂಟ್ ಮಾಡಲೇಬೇಕು, ಹೋಗಲೇಬೇಕು ಅಂತ ಹೇಳ್ತಾ ಇದ್ರು. ಪ್ರೊಫೆಸರ್ಗಳಿದ್ದಾರೆ, ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಸಾಕಷ್ಟು ಕಡೆಯಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಉಂಟಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಬೆಳವಣಿಗೆಯನ್ನು ನೋಡಿ ಏನಾದರೂ ಇವರು ಮುಷ್ಕರವನ್ನು ಸಡಿಲ ಮಾಡ್ಕೊಳ್ತಾರಾ, ಮುಷ್ಕರದಿಂದ ಹಿಂದೆ ಸರಿತಾರಾ, ಅಥವಾ ಇಲ್ಲ ನಾವು ಮಾಡ್ತಿರೋದು ಕರೆಕ್ಟು, ಎಫೆಕ್ಟಿವ್ ಆಗಿದೆ, ಹೀಗೆ 1-2 ದಿನ ಮಾಡಿಬಿಟ್ರೆ ನಾವು ಕೇಳಿರುವ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತೆ ಅಂತ ಮತ್ತೆ ಮುಷ್ಕರವನ್ನು ಮುಂದುವರಿಸ್ತಾರಾ, ಅದು ಕೂಡ ಪ್ರಶ್ನೆ ಇದೆ. ಸೊ ಈ ಮಹತ್ವದ ಮೀಟಿಂಗ್ನಲ್ಲಿ ಏನು ನಿರ್ಧರಿಸ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇವತ್ತು ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯಿಂದ ಸಭೆಯನ್ನು ಇಟ್ಕೊಂಡಿರೋದು. ಈ ಸಭೆಯಲ್ಲಿ ಪ್ರಮುಖವಾಗಿ ಮುಂದಿನ ಹೋರಾಟದ ಬಗ್ಗೆ, ಮುಂದಿನ ನಿರ್ಣಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ, ಏನು ಎತ್ತ ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಕೂಡ ಮಾಡ್ತಾರೆ. ಅದಾದಮೇಲೆ ಮುಂದಿನ ಹೋರಾಟ ಹೇಗಿರುತ್ತೆ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಎಲ್ಲಾದರೂ ಸಲಹಾಗಾರರು ಅಂದರೆ ಕಾನೂನು ಸಲಹೆ ನೀಡುವಂಥ ಸಲಹಾಗಾರರು ಬೇಡ, ಈ ಹೋರಾಟವನ್ನು ನಿಲ್ಲಿಸ್ಬಿಡಿ, ತುಂಬ ಎಫೆಕ್ಟ್ ಆಗಿಬಿಡುತ್ತೆ, ನಾಳೆ ದಿನ ಸಮಸ್ಯೆ ಆಗತ್ತೆ ಅಂತೇನಾದರೂ ಆಯಿತು ಅಂತ ಅಂದರೆ ಮತ್ತು ಇದರಿಂದ ಹಿಂದೆ ಸರಿಬಹುದಾದ ಸಾಧ್ಯತೆಯೂ ಇದೆ. ಇಲ್ಲ, ನೀವು ಯಾವ ರೀತಿಯಾದಂಥ ಹೋರಾಟವನ್ನು ಬೇಕಾದರೂ ಮಾಡಿ, ನಾವು ಸಪೋರ್ಟಿವ್ ಆಗಿರ್ತೀವಿ, ಏನೂ ಸಮಸ್ಯೆ ಆಗಲ್ಲ ಅಂತ ಹೇಳಿತು ಅಂತ ಅಂದರೆ ಈ ಹೋರಾಟವನ್ನು ಮುಂದುವರಿಸಬಹುದಾದ ಸಾಧ್ಯತೆಯೂ ಕೂಡ ಇದೆ. ಒಟ್ಟಿನಲ್ಲಿ ಇವತ್ತಿನ ಈ ಬೆಳವಣಿಗೆ ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಮೀಟಿಂಗ್ನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಸೊ ಈ ಹೈ ವೋಲ್ಟೇಜ್ ಮೀಟಿಂಗ್ ಅಂತಲೇ ಕರಿಬೋದು ಇದನ್ನು. ಯಾಕಂದರೆ ಸರ್ಕಾರದವ್ರು ಮಾತಾಡಿದ್ರೂ ಸಂಧಾನ ಸಕ್ಸಸ್ ಆಗಿಲ್ಲ, ಕೋರ್ಟ್ ಆದೇಶ ಕೊಟ್ಟರು ಅದು ಕೂಡ ವರ್ಕೌಟ್ ಆಗಿಲ್ಲ. ಇದೆಲ್ಲದರ ನಡುವೆಗೆ ಇನ್ನೂ ಸ್ಟ್ರೈಕನ್ನು ಮುಂದುವರಿಸ್ತಾ ಇರುವಂಥದ್ದು. ಕೆಲವು ಕಡೆಯಲ್ಲಿ ಜನರಿಗೆ ತೀರಾ ಅಂತಂದರೆ ತೀರಾ ಸಮಸ್ಯೆ ಆಗಿಬಿಟ್ಟಿದೆ. ಇದರಿಂದ
ಸಾಕಷ್ಟು ಮಂದಿ ಕಣ್ಣೀರು ಹಾಕಿದ್ದಾರೆ, ಸಮಸ್ಯೆಯನ್ನು ಎದುರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಒಂದು ಮೀಟಿಂಗನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗ್ಬೋದು? ಅಂದರೆ ಈ ಮುಷ್ಕರದಿಂದ ಹಿಂದೆ ಸರಿಯೋದ್ರ ಬಗ್ಗೆನೋ ಅಥವಾ ಮುಷ್ಕರನ ಮತ್ತಷ್ಟು ಜಾಸ್ತಿ ಮಾಡುವಂಥ ನಿಟ್ಟಿನಲ್ಲೋ ಕೋರ್ಟ್ನಿಂದ ಕೂಡ ಆದೇಶ ಬಂದಿರೋದ್ರಿಂದ ಕೋರ್ಟ್ನ ಆದೇಶಕ್ಕೆ ತಲೆ ಬಾಗಲೇಬೇಕಾಗತ್ತೆ, ಅದಕ್ಕೆ ಕಾನೂನು ಹೋರಾಟವೋ, ಏನು ಚರ್ಚೆ ನಡೀಬೋದು? ನೀತಿ ಮುಖ್ಯವಾಗಿ ಸಾರಿಗೆ ನೌಕರರ ಒಕ್ಕೂಟ ಅಥವಾ ಜಂಟಿ ಕ್ರಿಯಾ ಸಮಿತಿ ಇವತ್ತು ಮೀಟಿಂಗನ್ನು ಇಟ್ಕೊಂಡಿರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಅದು ಮೀಟಿಂಗ್ ಆರಂಭ ಆಗುತ್ತೆ. ಶೇಷಾದ್ರಿಪುರಂ ಅವರ ಕಚೇರಿ, ಕೇಂದ್ರ ಕಚೇರಿಯಲ್ಲಿ ಪದಾಧಿಕಾರಿಗಳ ಜೊತೆ ಸಭೆ ಆಗುತ್ತೆ. ಈ ಸಭೆಯ ಅಜೆಂಡಾ ಅಂತಂದರೆ ಈಗಾಗಲೇ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಹುತೇಕ KSRTC, BMTC, NWKSRTC ಹಾಗೆಯೇ KKRTC ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಬಸ್ಗಳು ಬಹುತೇಕ ಆಪರೇಟ್ ಆಗ್ತಾ ಇಲ್ಲ. ನಾವು ಕೂಡ ನೋಡ್ತಾ ಇದ್ದೀವಿ. ಜನರು, ಪ್ರಯಾಣಿಕರು ಸಾಕಷ್ಟು ಪರದಾಡುವಂಥ ಪ್ರಕ್ರಿಯೆಗಳು ಕಂಡು ಬರ್ತಾ ಇದೆ, ಅಂತಹ ಘಟನೆಗಳು ಕಂಡು ಬರ್ತಾ ಇದೆ. ಅದ್ರ ಜೊತೆಗೇನೆ ಮುಂದೆ ಯಾವ ರೀತಿ ಈಗಾಗಲೇ ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯ ಏನು ಮನವೊಲಿಕೆಯ ಪ್ರಯತ್ನ ಕೂಡ ಇನ್ನೂ ಕೂಡ ಆಗ್ತಾ ಇಲ್ಲ. ಸಾರಿಗೆ ಇಲಾಖೆ ಕೂಡ ಈ ಒಂದು ಸಂಘಟನೆಗಳನ್ನು ಏನು ಸಂಪರ್ಕಿಸುವಂಥ ಪ್ರಯತ್ನ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಹಾಗಾಗಿ ನಾವು ಇವತ್ತು ಅಂತಂದರೆ ಒಂದು ಹಂತದಲ್ಲಿ ಹೋರಾಟವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಳ್ಳೋದು ರೀತಿಯಲ್ಲಿ ಯಾವ್ಯಾವ ಕ್ರಮಗಳನ್ನು, ಹೆಜ್ಜೆಗಳನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಚರ್ಚೆಗಳು ಮಾಡುತ್ತೆ. ಅದ್ರ ಜೊತೆಗೇನೆ ಈಗಾಗಲೇ ಹೈಕೋರ್ಟಲ್ಲೂ ಕೂಡ ಒಂದು ರೀತಿಯಲ್ಲಿ PL ಅರ್ಜಿ ಇರುವಂಥ ಹಿನ್ನೆಲೆಯಲ್ಲಿ, ಅರ್ಜಿಯ ವಿಚಾರಣೆ ಇವತ್ತು ಕೂಡ ನಡೆಯುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಯಾವ ರೀತಿ ವಾದವನ್ನು ಮಾಡಬೇಕು, ಹಾಗೇನೆ ಕೋರ್ಟ್ ನಮಗೆ ಯಾವ ರೀತಿ ಡೈರೆಕ್ಷನ್ನ ಕೊಡ್ಬೋದು, ಯಾವ್ಯಾವ ರೀತಿ ಕಾನೂನು ಅಡಿಯಲ್ಲಿ ನಮಗೆ ನಿರ್ದೇಶನಗಳಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪದಾಧಿಕಾರಿಗಳ ಜೊತೆ ಜಂಟಿ ಕ್ರಿಯಾ ಸಮಿತಿ ಸಭೆಗಳನ್ನು ಮಾಡುತ್ತೆ ಅಥವಾ ಚರ್ಚೆಗಳನ್ನು ಮಾಡುತ್ತೆ. ಅಲ್ಲದೆ ಈಗ ವಿಚಾರಣೆ ಕೂಡ ಮುಂದಿನ ಹಂತಕ್ಕೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಬರುತ್ತೆ. ಅದರ ನಿರ್ಧಾರಗಳು ಅಂತಂದರೆ ನ್ಯಾಯಾಲಯದ ನಿರ್ದೇಶನ ಏನಿರುತ್ತೆ ಅನ್ನೋದರ ಮೇಲೆ ಮುಂದಿನ ಹೆಜ್ಜೆ ಮತ್ತು ಹೋರಾಟಗಳು ಅಂತಿಮ ಆಗುವಂಥದ್ದು. ಹಾಗಾಗಿ ಸರಿಸುಮಾರು 2-2.5-3 ಗಂಟೆಗಳ ಕಾಲ ಸುದೀರ್ಘವಾದ ಚರ್ಚೆಗಳನ್ನು ಈಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮಾಡುವಂಥದ್ದು. ಆದರೆ ಈಗ ಸಭೆ ಇನ್ನೂ ಕೂಡ ಆರಂಭ ಆಗಿಲ್ಲ, ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಬೇಕಿದೆ. ಹಾಗಾಗಿ ಕೋರ್ಟ್ನ ಕಲಾಪದಲ್ಲಿ ಏನೇನು ಚರ್ಚೆಗಳಾಗುತ್ತೆ, ವಾದ ವಿವಾದಗಳಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ನಿರ್ಣಯವನ್ನು ಮಾಡಲಿಕ್ಕೆ ಇವರು ಹೊರಟಿರುವಂಥದ್ದು. ಅಲ್ಲದೆ ಈಗಾಗಲೇ ಅಂತಂದರೆ ಸರ್ಕಾರ ಕೂಡ ಯಾವುದೇ ರೀತಿಯ ಮಾತುಕತೆಗೆ ಇನ್ನೂ ಕೂಡ ಬಂದಿಲ್ಲ. ನಿನ್ನೆ CM ಸಿದ್ದರಾಮಯ್ಯನವರ ನೇತೃತ್ವ ನಡೆದಂತಹ ಸಭೆ ಸಂಪೂರ್ಣವಂತ ವಿಫಲ ಆಗಿದೆ. ಹಾಗಾಗಿ ತಮ್ಮ ಬೇಡಿಕೆಗೆ ಈಗಾಗಲೇ ಸಾರಿಗೆ ನೌಕರರು ಸ್ಟಿಕ್ ಆನ್ ಆಗಿರುವಂಥದ್ದು. ಮುಖ್ಯವಾಗಿ 38 ತಿಂಗಳ ಅರಿಯರ್ಸ್ ಅಂತಂದರೆ 38 ತಿಂಗಳ ಹಿಂಬಾಕಿ ಏನು ಬರಬೇಕಾಗಿದೆ ಅದು ಪ್ರಮುಖ ಬೇಡಿಕೆ ಆಗಿದೆ. ಅದರ ಜೊತೆಗೆ ವೈದ್ಯಕೀಯ ಸೌಲಭ್ಯ, ಹಾಗೆಯೇ ಸರ್ಕಾರ ನೌಕರರಿಗೆ ವೇತನ ನೀಡುವಂಥದ್ದು, ಹಾಗೆಯೇ ಅಂದರೆ ಸರಿಸಮಾನವಂತಹ ವೇತನವನ್ನು ನೀಡಬೇಕನ್ನುವಂಥ ಹಲವು ಬೇಡಿಕೆಗಳಿದೆ. ಅದಕ್ಕೆ ಈಗಾಗಲೇ ಸಾರಿಗೆ ನೌಕರರು ಸ್ಟಿಕ್ ಆನ್ ಆಗಿರುವಂಥದ್ದು. ಹಾಗಾಗಿ ಆ ಒಂದು ಬೇಡಿಕೆ ಈಡೇರಿಕೆ ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸ್ ಬಾರದ ಹಿನ್ನೆಲೆಯಲ್ಲಿ ಮುಷ್ಕರ ಒಂದು ಹಂತದಲ್ಲಿ ಆನ್ಗೋಯಿಂಗ್ ಕಂಟಿನ್ಯೂ ಆಗುವಂಥದ್ದು ಎಲ್ಲವೂ ಕೂಡ ಕಂಡು ಬರುತ್ತದೆ. ಅಲ್ಲದೆ ಸಂಜೆ ಹೊತ್ತಿಗೆ ಮತ್ತಷ್ಟು ಸಾರಿಗೆ ನೌಕರರು, ಸಿಬ್ಬಂದಿಗಳು ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಬಹುದು. ಅಂತಂದರೆ ಡ್ಯೂಟಿಗೆ ಹೋಗದ ರೀತಿ, ಅಂತಂದರೆ ಡ್ಯೂಟಿಗೆ ರಜೆಯನ್ನು ಹಾಕಿ ಕರ್ತವ್ಯಕ್ಕೆ ಹಾಜರಾಗದೆ ನಮ್ಮ ಆಕ್ರೋಶವನ್ನು ಅಥವಾ ಅಸಮಾಧಾನವನ್ನು ಹೊರಹಾಕುವಂತಹ ಪ್ರಕ್ರಿಯೆಗಳಿಗೂ ಈಗ ಸಾರಿಗೆ ನೌಕರರಲ್ಲಿ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆ ಈಗ ಒಂದು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುವಂತಹ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಸದ್ಯದ ಸ್ಥಿತಿಯನ್ನು ನಾವು ನೋಡೋದಾದ್ರೆ ಹೊರಗಡೆ ಯಾವ ಥರದ ಚಿತ್ರಣ ಇದೆ? ಅಂದರೆ ಈಗಲಾದರೂ ಸ್ವಲ್ಪ ಮಟ್ಟಿಗೆ ಬಸ್ಗಳ ಓಡಾಟ ಏನಾದರೂ ಇದೆಯಾ ಅಥವಾ ಕಂಪ್ಲೀಟ್ ಆಗಿ ನಿಂತೇ ಹೋಗಿದೆಯಾ? ನಾಳೆ ಇನ್ನೇನು ಕಂಟಿನ್ಯೂ ಆಗತ್ತಾ ಈ ಒಂದು ಮುಷ್ಕರ ಅನ್ನೋ ಪ್ರಶ್ನೆ ಕೂಡ ಜನರಿಗಿದೆ. ಹೇಗಿದೆ ಸಿಚುವೇಶನ್?
ಈಗಿನ ನಾವು ಪ್ರಕ್ರಿಯೆಗಳನ್ನು ನೋಡಿದ್ರೆ ಬಸ್ ಆಪರೇಷನ್ನಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈಗಾಗಲೇ ಬೆಳಗ್ಗಿನ ಸಮಯದಲ್ಲಿ 53% ಬಸ್ ಆಪರೇಟ್ ಆಗಿತ್ತು. NW, KSRTC ಹಾಗೆಯೇ BMTC ಮತ್ತು KKRTCಗಳ ಬಸ್ಗಳು ಸಾಕಷ್ಟು ವಿರಳವಾಗಿತ್ತು. ಬಸ್ಗಳ ಓಡಾಟ ಕೂಡ ಕಡಿಮೆ ಆಗಿತ್ತು. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಗೊತ್ತಿಲ್ಲ ಸಾರಿಗೆ ನೌಕರರ ಒಕ್ಕೂಟಗಳ ಸಂದೇಶ ಏನಿರುತ್ತೆ ಅನ್ನುವಂಥದ್ದು. ಈ ಒಂದು ಜಂಟಿ ಕ್ರಿಯಾ ಸಮಿತಿ ಹಾಗೂ ಕಾರ್ಮಿಕ ಒಕ್ಕೂಟಗಳ ನಿರ್ದೇಶನ ಏನು ಬರುತ್ತೆ ಆ ಹಿನ್ನೆಲೆಯಲ್ಲಿ ಹಲವು ಸಂಘಟನೆಗಳು ಅವರ ಹಿಂದೆ ಇರುವಂತಹ 14ಕ್ಕೂ ಹೆಚ್ಚು ಸಂಘಟನೆಗಳಿದ್ದಾವೆ ಅಥವಾ ಅಲ್ಲಿನ ನೌಕರರಿರ್ತಾರೆ, ಅವರು ಡಿಸೈಡ್ ಅನ್ನು ಮಾಡ್ತಾರೆ. ಹಾಗಾಗಿ ಈ ತಕ್ಷಣಕ್ಕೆ ಈಗಾಗಲೇ ಬಸ್ ಯಾವುದೇ ರೀತಿ ಆಪರೇಟ್ ಆಗ್ತಾ ಇಲ್ಲ. ಬಹುತೇಕ ಸರ್ಕಾರಿ ಬಸ್ಗಳ ಸೇವೆ ಬಂದ್ ಆಗಿದೆ. ಒಂದು ಮುಷ್ಕರದ ಎಫೆಕ್ಟ್ ಈಗ ಜನರಿಗೆ, ಪ್ರಯಾಣಿಕರಿಗೆ ತಟ್ಟಿರುವಂಥದ್ದು. ಹಾಗಾಗಿ ಒಂದು ಹಂತದಲ್ಲಿ ಅಂತಂದರೆ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಸಭೆ ಆದ ನಂತರ ಅಲ್ಲದೆ ಕೋರ್ಟಿನ ನಿರ್ದೇಶನ ಏನು ಬರುತ್ತೆ ಅದನ್ನು ಕಾದು ನೋಡಿಕೊಂಡು ಸಾರಿಗೆ ನೌಕರರು ಡ್ಯೂಟಿಗೆ ಬರಬೇಕಾ ಅಥವಾ ಮತ್ತೆ ಸ್ಟ್ರೈಕನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿದ್ದಾರೆ. ಹಾಗಾಗಿ ತಕ್ಷಣದ ಮಟ್ಟಿಗೆ ಬಸ್ ಆಪರೇಷನ್ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನೂ ಮತ್ತಷ್ಟು ಅಂಕಿಅಂಶಗಳು ಅಂತಂದರೆ ಮಧ್ಯಾಹ್ನದ ಸಮಯದಲ್ಲಿ ಎಷ್ಟು ಬಸ್ಗಳು ಆಪರೇಟ್ ಆಗಿದೆ, ಎಷ್ಟು ಓಡಾಡ್ತವೆ ಅನ್ನೋದ್ರ ಬಗ್ಗೆ ನಾವು ಕೂಡ ಸಾರಿಗೆ ನಿಗಮಗಳ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೇಳಿದ್ವಿ. ಅದರ ಅಂಕಿಅಂಶಗಳ ಆಧಾರದ ಮೇಲೆ ನಾವು ಪ್ರಿಡಿಕ್ಟ್ ಮಾಡ್ಬೋದು ಎಷ್ಟು ಬಸ್ಗಳು ಓಡಾಡಿಲ್ಲ ಅನ್ನೋಂಥದ್ದು. ಈಗ ಸದ್ಯದ ಮಟ್ಟಿಗೆ ಮತ್ತಷ್ಟು ಬಸ್ಗಳ ಸಂಖ್ಯೆ ಇಳಿಮುಖ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.